ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನೈಲಾ, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಂಗಳೂರು ಇಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇಂದು ಯುನಾನಿ ವೈದ್ಯ ಪದ್ಧತಿಯ ವಿಶೇಷ ಚಿಕಿತ್ಸಾ ವಿಧಾನವಾದ ಇಲಾಜ್ ಬಿತ್ ತದ್ಬೀರ್ ಬಗ್ಗೆ ತಿಳಿದುಕೊಳ್ಳೋಣ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಅಸ್ಬಾಬೆ ಸಿತ್ತ ಜರೂರಿಯಾ ಅಂದರೆ ಆರೋಗ್ಯ ಕಾಪಾಡಲು ಅಗತ್ಯವಾದ 6 ಮೂಲಭೂತ ಮಾರ್ಗಗಳಿವೆ. ಗಾಳಿ, ಆಹಾರ, ನೀರು, ದೈಹಿಕ ಚಟುವಟಿಕೆ, ನಿದ್ರೆ ಮತ್ತು ಮಾನಸಿಕ ಸ್ಥಿತಿಯ ಅಸಮಾನತೆ ಹಲವು ರೋಗಗಳಿಗೆ ಕಾರಣವಾಗಿದೆ. ಇಲಾಜ್ ಬಿತ್ ತದ್ಬೀರ್ ಈ ಅಂಶವನ್ನು ಸರಿಪಡಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಇದು ದೇಹ ಮತ್ತು ಮನಸ್ಸನ್ನು ಸಮತೋಲನೆಯಲ್ಲಿ ನಿರ್ವಹಿಸುತ್ತದೆ. ಇಲಾಜ್ ಬಿತ್ ತದ್ಬೀರ್ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿ ಮತ್ತು ವಿಶೇಷ ಶಾರೀರಿಕ ವಿಧಾನಗಳ ಮೂಲಕ ರೋಗಗಳನ್ನು ಗುಣಪಡಿಸುತ್ತದೆ. ಇದು ದೇಹದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಆರೋಗ್ಯವನ್ನು ಪುನರ್ಸ್ಥಾಪಿಸುತ್ತದೆ. ಇದು ಚಿಕಿತ್ಸಾ ವಿಧಾನ ಮಾತ್ರವಲ್ಲ, ನಮ್ಮ ದೈನಂದಿನ ಜೀವನವನ್ನು ಆರೋಗ್ಯಕರವಾಗಿ ನಡೆಸುವ ಮಾರ್ಗದರ್ಶಿ. ಇಲಾಜ್ ಎಂದರೆ ಚಿಕಿತ್ಸೆ, ತದ್ಬೀರ್ ಎಂದರೆ ವಿಧಾನ. ಇದರಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಚಿಕಿತ್ಸಾ ವಿಧಾನಗಳಿವೆ. ಹಿಜಾಮಾ ಕಪ್ಪಿಂಗ್ ಥೆರಪಿ ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯತೆಯನ್ನು ಪಡೆಯುತ್ತಿದೆ. ಚರ್ಮದ ಮೇಲೆ ವಿಶೇಷವಾದ ಕಪ್ಗಳನ್ನು ಹಾಕಿ ರಕ್ತ ಸಂಚಾಲನೆ ಹೆಚ್ಚಿಸಲಾಗುತ್ತದೆ. ಹಿಜಾಮಾ ಥೆರಪಿಯಲ್ಲಿ ಮುಖ್ಯವಾದ ವಿಧಗಳು ಹಿಜಾಮಾ ಬಿಲ್ ಶುರ್ತ್, ಹಿಜಾಮಾ ಬಿಲಾ ಶುರ್ತ್, ಹಿಜಾಮಾ ಬಿನ್ ನಾರ್. ಇದನ್ನು ರೋಗದ ಅನುಸಾರವಾಗಿ ಬಳಸಲಾಗುತ್ತದೆ. ಇದು ಸಂಧಿವಾತ, ಬೆನ್ನು ನೋವು, ಡಿಸ್ಕ್ ಸಮಸ್ಯೆಗಳಾದ ಲಂಬಾರ್ ಸ್ಪಾಂಡ್ಲೋಸಿಸ್, ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಫ್ರೋಜನ್ ಶೋಲ್ಡರ್, ಮೈಗ್ರೇನ್, ಪ್ಯಾರಾಲಿಸಿಸ್ ಕಾಯಿಲೆಗಳಿಗೆ ಪ್ರಮುಖವಾಗಿ ಉಪಯೋಗವಾಗುತ್ತದೆ. ದಲಕ್ ಎಂಬುದು ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಳಸಲಾಗುವ ವಿಶೇಷ ರೀತಿಯ ಮಸಾಜ್ ಚಿಕಿತ್ಸೆಯಾಗಿದೆ. ದೇಹದ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ದಲಕ್ ವಿಧಗಳಲ್ಲಿ ದಲಕ್ಕೆ ಸುಲಭ್, ದಲಕ್ಕೆ ಲಯನ್, ದಲಕ್ಕೆ ಕಸೀರ್, ದಲಕ್ಕೆ ಮೊತದಿಲ್ ರೋಗಿಯ ಮಿಸಾಜ್ ಮತ್ತು ರೋಗದ ಗುಣಲಕ್ಷಣಗಳ ಅನುಸಾರವಾಗಿ ಬಳಸಲಾಗುತ್ತದೆ. ಇದು ಸ್ನಾಯು ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳು ಅಂದರೆ ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ಸ್, ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸ್, ರುಮಟಾಯ್ಡ್ ಆರ್ಥರೈಟಿಸ್, ನರ ರೋಗಗಳು, ಪ್ಯಾರಾಲಿಸಿಸ್, ಟ್ರೆಮರ್ಸ್, ಶ್ಯಾಟಿಕಾ, ಒಬೇಸಿಟಿ ಕಾಯಿಲೆಗಳಿಗೆ ಉಪಯುಕ್ತವಾಗಿದೆ. ಹಮಾಮ್ ಥೆರಪೆಟಿಕ್ ಬಾತ್ ಇದು ಅತ್ಯಂತ ಪರಿಣಾಮಕಾರಿ ಚಿಕಿತ್ಸಾ ವಿಧಾನದಲ್ಲಿ ಒಂದಾಗಿದೆ. ನೀರಿನಿಂದ ಆವಿಯ ಶಾಖವನ್ನು ದೇಹಕ್ಕೆ ಬೆವರು ಬರುವಂತೆ ಮಾಡುವ ಒಂದು ಪ್ರಕ್ರಿಯೆ. ನಂತರ ಗಿಡಮೂಲಿಕೆಗಳ ಎಣ್ಣೆಯಿಂದ ಮಸಾಜ್ ಮಾಡಿ ಸ್ನಾನ ಮಾಡಿಸಲಾಗುತ್ತದೆ. ಇದು ಚರ್ಮ ರೋಗಗಳು, ಎಕ್ಸಿಮಾ, ಡರ್ಮಟೈಟಿಸ್, ಸೋರಿಯಾಸಿಸ್, ಸ್ಟ್ರೆಸ್ ರಿಲೀಫ್, ಒಬೇಸಿಟಿ, ಶೀತ, ಕೆಮ್ಮು, ದೇಹ ಶುದ್ಧೀಕರಣಕ್ಕಾಗಿ ಉಪಯೋಗಿಸುತ್ತಾರೆ. ನುತೂಲ್ ಚಿಕಿತ್ಸೆ ವಿಧಾನದಲ್ಲಿ ಔಷಧಿ ಮಿಶ್ರಿತ ದ್ರವ ಅಥವಾ ಎಣ್ಣೆಯನ್ನು ದೇಹದ ನಿರ್ದಿಷ್ಟ ಭಾಗದ ಮೇಲೆ ನಿರಂತರವಾಗಿ ಮತ್ತು ನಿಧಾನವಾಗಿ ಸುರಿಯಲಾಗುತ್ತದೆ. ಇದು ಹೈಪರ್ಟೆನ್ಷನ್, ಇನ್ಸೋಮ್ನಿಯಾ, ಮೈಗ್ರೇನ್, ಆನ್ಸೈಟಿ, ಸ್ಟ್ರೆಸ್, ಪ್ಯಾರಾಲಿಸಿಸ್ ಮತ್ತು ನರ ಸಂಬಂಧಿತ ಕಾಯಿಲೆಗಳಿಗೆ ಉಪಕರವಾಗಿದೆ. ಇರ್ಸಾಲೆ ಅಲಹ್ ಲೀಚ್ ಥೆರಪಿ ಚಿಕಿತ್ಸಕ ಜಿಗಣೆಯನ್ನು ರೋಗ ಪೀಡಿತ ಜಾಗದಲ್ಲಿ ಇರಿಸಲಾಗುತ್ತದೆ. ಜಿಗಣೆಯು ತನ್ನ ಲಾಲಾರಸದ ಮೂಲಕ ಹಿರುಡಿನ್ ಎಂಬ ವಸ್ತುವನ್ನು ರಕ್ತಕ್ಕೆ ಸೇರಿಸಿ ರಕ್ತ ಹೆಪ್ಪುಗಟ್ಟದಂತೆ ತಡೆದು ಕೆಟ್ಟ ರಕ್ತವನ್ನು ಹೀರಿಕೊಳ್ಳುತ್ತದೆ. ವೆರಿಕೋಸ್ ವೇನ್ ದೀರ್ಘಕಾಲ ನೋವು ನಿವಾರಣೆ ಮತ್ತು ಊತವನ್ನು ಕಡಿಮೆ ಮಾಡುತ್ತದೆ. ಕ್ರಾನಿಕ್ ನಾನ್ ಹೀಲಿಂಗ್ ಅಲ್ಸರ್ಸ್, ಡಯಾಬಿಟಿಕ್ ಅಲ್ಸರ್ಸ್, ವೆರಿಕೋಸ್ ಅಲ್ಸರ್ಸ್ ಅನ್ನು ಗುಣಪಡಿಸುತ್ತದೆ. ಇಲಾಜ್ ಬಿತ್ ತದ್ಬೀರ್ ನೈಸರ್ಗಿಕವಾದ ಅಡ್ಡ ಪರಿಣಾಮಗಳಿಲ್ಲದ ಮತ್ತು ದೀರ್ಘಕಾಲ ಕಾಯಿಲೆಗಳಿಗೆ ಪರಿಹಾರ ನೀಡುವ ವಿಧಾನವಾಗಿದೆ. ಈ ಚಿಕಿತ್ಸೆಯನ್ನು ತಜ್ಞ ಯುನಾನಿ ವೈದ್ಯರ ಮಾರ್ಗದರ್ಶಿಯಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು. ಗಮನಿಸಿ, ಕರ್ನಾಟಕ ಸರ್ಕಾರದ ಆಯುಷ್ ವಿಭಾಗದ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಬೆಂಗಳೂರು ಹಾಗೂ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿರುವ ಯುನಾನಿ ಆಸ್ಪತ್ರೆಗಳು ಮತ್ತು ಚಿಕಿತ್ಸಾಲಯಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ. ಧನ್ಯವಾದಗಳು. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯುನಾನಿ ಚಿಕಿತ್ಸಾ ಪದ್ಧತಿಯಲ್ಲಿ ರಿಜುಮಿನಲ್ ಥೆರಪಿ ಈ ಕುರಿತು ತಿಳಿಸಿದವರು ಡಾಕ್ಟರ್ ನೈಲಾ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.